ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋ ಬಂದು ಚಂದ್ರಶಿಲಾ ಮತ್ತು ತುಂಗನಾಥ್ಗೆ ಬಜೆಟ್ ಮತ್ತು ಟ್ರಾವೆಲ್ ಗೈಡು. ಈ ಬಡ್ಜೆಟ್ ಪ್ಲ್ಯಾನ್ ಬಂದು ಡೆಲ್ಲಿಗೆ. ಫಸ್ಟ್ ಡೆಲ್ಲಿಯಿಂದ ಹರಿದ್ವಾರ್ಗೆ ಟ್ರೈನಲ್ಲಿ 220 ಕಿಲೋಮೀಟರ್ಸ್, 100 ರುಪೀಸ್ ಟ್ರೈನ್ ಫೇರು. ಅವತ್ತು ಹರಿದ್ವಾರಲ್ಲೇ ನೈಟ್ ಸ್ಟೇ, 500 ರುಪೀಸ್ ಪರ್ ಹೆಡ್ ರೂಮ್ ಆಗಿತ್ತು ನಮಗೆ. ನೆಕ್ಸ್ಟ್ ಡೇ ನಾವು ಡೈರೆಕ್ಟ್ ಹರಿದ್ವಾರಿಂದ ರುದ್ರಪ್ರಯಾಗಿಗೆ ಶೇರಿಂಗ್ ಕ್ಯಾಬ್ ತೊಗೊಂಡ್ವಿ. ತಿರ್ಗಿ ರುದ್ರಪ್ರಯಾಗಿಂದ ಚೋಪ್ಟಾಗೂ ನಾವು ಶೇರಿಂಗ್ ಕ್ಯಾಬ್ ತೊಗೊಂಡ್ವಿ. ನಮಗೆ ಹರಿದ್ವಾರಿಂದ ಡೈರೆಕ್ಟ್ ಚೋಪ್ಟಾಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ ನಮಗೆ. ಅರೌಂಡ್ ಡಿಸ್ಟೆನ್ಸು ಇದು 220 ಕಿಲೋಮೀಟರ್ಸ್ ಇದೆ. ನಾವು ಚೋಪ್ಟಾಗಿ ಬಂದು ಒಂದು ಡಾಮಲ್ಲಿ ನಮಗೆ ರೂಮ್ ಸಿಕ್ತು. 500 ರುಪೀಸ್ ಪರ್ ಹೆಡ್ ರೂಮ್ ಇತ್ತು. ನೆಕ್ಸ್ಟ್ ಡೇ ನಾವು ಅರ್ಲಿ ಮಾರ್ನಿಂಗ್ ಎದ್ದು ತುಂಗನಾಥ್ ಕಡೆಗೆ ಟ್ರಕ್ನ ಸ್ಟಾರ್ಟ್ ಮಾಡಿದ್ವಿ. ತುಂಗನಾಥ್ ದೇವಸ್ಥಾನ ಬಂದು ವರ್ಲ್ಡಲ್ಲಿ ಹೈಟಲ್ಲಿರೋವಂಥ ಶಿವನ ದೇವಸ್ಥಾನ ಇದು ಅರೌಂಡು 12,200 ಸಿ ಲೆವೆಲಿಂದ ಮೇಲಿದೆ. ತುಂಗನಾಥು ಪಂಚಕೇದಾರಲ್ಲಿ ಒಂದು ದೇವಸ್ಥಾನ. ತುಂಗನಾಥಲ್ಲಿ ಆ ನಂದಿಯ ಕಾಲುಗಳನ್ನು ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಾರೆ. ನಾವು ನೆನ್ನೆನೇ ಚೋಪ್ಟಾಗೆ ಅರೌಂಡು 2 o'clockಗೆಲ್ಲ ರೀಚ್ ಆದ್ವಿ. ನಾವು ನೆನ್ನೆನೇ ಕಂಪ್ಲೀಟ್ ಮಾಡ್ಬೋದಾಗಿತ್ತು ನಾವು ಟ್ರೆಕ್ಕಿಂಗ್ನ ತುಂಗನಾಥ್ಗೆ ಮತ್ತು ಚಂದ್ರಶಿಲಾಗೆ. ನಮಗೆ ಒಂದಿನ ಎಕ್ಸ್ಟ್ರಾ ಟೈಮ್ ಇರಲಿ ಮತ್ತು ಚೋಪ್ಟಾನ ನೋಡೋದಕ್ಕೆ ಜಾಗ ಟೈಮ್ ಸಿಗಲಿ ಅಂತೇಳಿ ನಾವು ನೆನ್ನೆನೇ ಬಂದು ನೆನ್ನೆ ಚೋಪ್ಟಾ ಎಲ್ಲ ನಾವು ತಿರುಗಾಡ್ಕೊಂಡು ನೋಡಿಕೊಂಡು ಇವತ್ತು ನಾವು ತುಂಗನಾಥ್ ಟ್ರೆಕ್ಕಿಂಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಚೋಪ್ಟಾನ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ತುಂಗನಾಥ್ ದೇವಸ್ಥಾನಕ್ಕೆ ಉತ್ತರಾಖಂಡ್ ಟೂರಿಸಮಲ್ಲಿ ರಿಜಿಸ್ಟ್ರೇಷನ್ ಮಾಡೋದೇನು ಬೇಕಾಗಿಲ್ಲ. ಮತ್ತು ತುಂಬ ಹೈಟಲ್ಲಿರೋದ್ರಿಂದ ತುಂಗನಾಥ್ ದೇವಸ್ಥಾನ ಆಲ್ಮೋಸ್ಟ್ ಆಲ್ ಕೇದಾರ್ನಾಥ್ ಓಪನ್ ಆಗಿದ್ದು ಒಂದೊಂದು ತಿಂಗಳಾದಮೇಲೆ ತುಂಗನಾಥ್ ದೇವಸ್ಥಾನ ಓಪನ್ ಆಗುತ್ತೆ. ಅಲ್ಲಿವರೆಗೂ ಇದು ಸ್ನೋನಲ್ಲಿ ಕವರ್ ಆಗಿರುತ್ತೆ. ಆಲ್ಮೋಸ್ಟ್ ಆಲ್ ವರ್ಷದಲ್ಲಿ ನಾವು ಒಂದು 6 to 7 ತಿಂಗಳು ತುಂಗನಾಥ್ ದೇವಸ್ಥಾನಕ್ಕೆ ಬರ್ಬೋದು. ನಿಮಗೆ ಫುಲ್ ಸ್ನೋನಲ್ಲಿ ನೋಡಬೇಕು ಅಂತ ಅಂದರೆ ನೀವು ಮಾರ್ಚಲ್ಲೇ ಬಂದರೆ ತುಂಬ ಸ್ನೋನಲ್ಲಿ ಸಿಗುತ್ತೆ ನಿಮ್ಗೆ. ಆಮೇಲೆ ಏಪ್ರಿಲ್ ಮೇ ಎಲ್ಲ ಆದಮೇಲೆ ಬಂದರೆ ನಿಮಗೆ ನಾರ್ಮಲ್ಲಾಗಿರೋ ತುಂಗನಾಥ್ ದೇವಸ್ಥಾನವೇ ಸಿಗುತ್ತೆ. ನಾವು ಮೇನಲ್ಲಿ ಬಂದಿರೋದ್ರಿಂದ ನಮಗೆ ಈ ಥರ ಇದೆ. ತುಂಗನಾಥ್ ದೇವಸ್ಥಾನಕ್ಕೆ ಚೋಪ್ಟಾಯಿಂದ ಅರೌಂಡ್ 4.5 ಕಿಲೋಮೀಟರ್ಸ್ ಟ್ರಕ್ ಆಗುತ್ತೆ. ನಿಮಗೆ ಮಧ್ಯದಲ್ಲಿ ತುಂಬ ಕಮ್ಮಿ ಅಂಗಡಿಗಳಿದ್ದಾವೆ. ಹಂಗಾಗಿ ನೀವು ಚೋಪ್ಟಾಯಿಂದನೇ ನೀರು ಮತ್ತು ಏನಾರು ಒಂಚೂರು ಕ್ಯಾರಿ ಫುಡ್ಡು, ಪ್ಯಾಕ್ಡ್ ಫುಡ್ ಏನಾರು ತೊಗೊಂಬರೋದು ತುಂಬ ಒಳ್ಳೆಯದು. ಹೈಟಲ್ಲಿರೋದ್ರಿಂದ ತುಂಬ ಜನ ಅಷ್ಟು ಅಂಗಡಿಗಳ್ನ ಇಲ್ಲಿ ಇನ್ನೂ ಹಾಕ್ಕೊಂಡಿಲ್ಲ. ತುಂಗನಾಥ್ ದೇವಸ್ಥಾನಕ್ಕೆ ನೀವು ಬೆಳಿಗ್ಗೆ ಅರೌಂಡ್ 4-5 ಗಂಟೆಗೆಲ್ಲ ಬಿಟ್ಟರೆ ಒಳ್ಳೆಯದು. 4-5 ಗಂಟೆಗೆಲ್ಲ ಬಿಟ್ಟು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಒಂದು 6 ಗಂಟೆ 6:30 ಅಷ್ಟೊತ್ತಿಗೆಲ್ಲ ಮೇಲ್ಗಡೆಗೆ ಬರ್ತೀರಾ. ಆರಾಮಾಗಿ ಬಂದ್ರೂ 6-6:30 ಅಷ್ಟೊತ್ತಿಗೆ ಬರ್ತೀರಾ. 6-6:30ಗೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಚಂದ್ರಶಿಲಾಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ದೇವಸ್ಥಾನನ ಪಾಂಡವರು ಕಟ್ಟಿಸಿದ್ದು ಮೋಕ್ಷಗೋಸ್ಕರನೂ ಅಂತಾರೆ. ಹಿಂಗೆ ಇಲ್ಲಿಂದ ಮೇಲ್ಗಡೆಗೆ 1-1.5 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ ಟ್ರೆಕ್ ಮಾಡಿದ್ರೆ ಚಂದ್ರಶಿಲಾ ಪೀಕ್ ಸಿಗುತ್ತೆ. ಚಂದ್ರಶಿಲಾ ಪೀಕ್ ಬಂದು ತುಂಬ ಹೈಟಲ್ಲಿರೋ ಪೀಕು, ಅರೌಂಡ್ 4,000 ಮೀಟ್ರ್ ಇದೆ. ಅಂದರೆ ಸಮುದ್ರದ ಮಟ್ಟದಿಂದ 13,200 ಹೈಟಲ್ಲಿದೆ. ಸಿ ಲೆವೆಲಿಂದ ಮೇಲ್ಗಡೆ ಇದೆ. ಸ್ವಲ್ಪ ಡಿಫಿಕಲ್ಟ್ ಟ್ರೆಕ್ ಆಗುತ್ತೆ. ಯಾಕಂದರೆ ಸಡನ್ನಾಗಿ 1,000 ನೀವು ಸಿ ಲೆವೆಲಿಂದ ಮೇಲ್ಗಡೆಗೆ ಗ್ರೇಡಿಯಂಟ್ ಸಿಗುತ್ತೆ ನಿಮಗೆ. ಸ್ವಲ್ಪ ಆರಾಮಾಗಿ ಈ ಟ್ರೆಕ್ಕಿಂಗ್ನ ಸ್ವಲ್ಪ ಆರಾಮಾಗಿ ಮಾಡಬೇಕಾಗುತ್ತೆ. ಇದನ್ನ ಚಂದ್ರಶಿಲಾ ಬಗ್ಗೆ ಹೇಳಬೇಕು ಅಂದರೆ ಈ 2 ಸ್ಟೋರಿ ಇದೆ ಇದ್ರ ಬಗ್ಗೆ. ಒಂದು, ರಾವಣನ ಸಾಯಿಸಿದ ಮೇಲೆ ಅವನಿಗೆ ಬ್ರಹ್ಮಹತ್ಯೆ ಪಾಪ ಇದ್ದಿದ್ದರಿಂದ ಇಲ್ಲೇ ಬಂದು ತಪಸ್ಸು ಮಾಡ್ದ ಅಂತಲೂ ಹೇಳ್ತಾರೆ. ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಪೀಕ್ ಇದೆ, ಅದನ್ನು ರಾವಣ ಪೀಕ್ ಅಂತಲೂ ಕರೀತಾರೆ. ಇನ್ನೊಂದು, ಚಂದ್ರಂಗೆ ಶಾಪ ಇತ್ತಂತೆ. ಆ ಶಾಪ ವಿಮೋಚನೆಗೋಸ್ಕರ ಚಂದ್ರ ಶಿವನ ಕುರಿತು ಇಲ್ಲಿ ತಪಸ್ಸು ಮಾಡಿದ್ನಂತೆ. ಅದಕ್ಕೆ ಇದನ್ನು ಚಂದ್ರಶಿಲಾ ಅಂತಲೂ ಕರೀತಾರೆ. ಚೋಪ್ಟಾಯಿಂದ ಚಂದ್ರಶಿಲಾಗೆ ಡೈರೆಕ್ಟು ಟ್ರಕ್ ಮಾಡಿದ್ರೆ ಅರೌಂಡ್ ನಮಗೆ 6 ಕಿಲೋಮೀಟರ್ಸ್ ಇರುತ್ತೆ. ಹಂಗಾಗಿ ಅಪ್ ಆ್ಯಂಡ್ ಡೌನು 12 ಕಿಲೋಮೀಟರ್ಸು ಚೋಪ್ಟಾ ಮತ್ತು ತುಂಗನಾಥ್ 2. ಚೋಪ್ಟಾಯಿಂದ ತುಂಗನಾಥ್ ಚಂದ್ರಶಿಲಾ 2 ನೋಡಿಕೊಂಡು ವಾಪಸ್ ನಾವು ಕೆಳಗಡೆ ಇಳಿಬೋದು. ವಾಪಸ್ ಕೆಳಗಡೆ ಬಂದು ನಾವು ಬಸ್ ಟಿಕೆಟ್ನ ಬುಕ್ ಮಾಡಿದ್ವಿ. ಡೈರೆಕ್ಟು ನಮಗೆ ಚೋಪ್ಟಾಯಿಂದ ಹರಿದ್ವಾರ್ಗೆ ಬಸ್ ಟಿಕೆಟ್ ಸಿಕ್ತು ನಮಗೆ 900 ರುಪೀಸ್ಗೆ. ನಾವು ಇನ್ನೊಂದು ದಿನ ಚೋಪ್ಟಾದಲ್ಲಿ ಸ್ಟೇ ಮಾಡಿಕೊಂಡು ಚೋಪ್ಟಾ ಎಲ್ಲ ಓಡಾಡಿಕೊಂಡು ನಾವು ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದು ಹರಿದ್ವಾರಿಗೆ ಹೋಗಿ ಹರಿದ್ವಾರಲ್ಲಿ ತಿರ್ಗಾ ಒಂದಿನ ಸ್ಟೇ ಮಾಡಿ ನಾವು ಹರಿದ್ವಾರೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಹರಿದ್ವಾರಿಂದ ಡೆಲ್ಲಿಗೆ ಹೋದ್ವಿ. ಈಗ ಟೋಟಲ್ ಬಜೆಟ್ ಹೇಳ್ತೀನಿ. ನನಗೆ ಟೋಟಲ್ ಬಜೆಟು 5,500 ರುಪೀಸ್ ಖರ್ಚಾಯಿತು 4 ಡೇಸ್ಗೆ. ನಾವು ಫಸ್ಟು ಡೆಲ್ಲಿಯಿಂದ ಹರಿದ್ವಾರಿಂದ ಡೆಲ್ಲಿ 2 ಸೈಡ್ಗೆ ನಮಗೆ ಟ್ರೈನ್ ಟಿಕೆಟು 200 ರುಪೀಸ್ ಆಯಿತು. ತಿರ್ಗಾ ಹರಿದ್ವಾರಲ್ಲಿ 2 ದಿನ ಸ್ಟೇ ನಮಗೆ 1000 ರುಪೀಸ್ ಆಯಿತು. ತಿರ್ಗಾ ಹರಿದ್ವಾರಿಂದ ರುದ್ರಪ್ರಯಾಗಿಂದ ಚೋಪ್ಟಾಗೆ ಶೇರಿಂಗ್ ಕ್ಯಾಬಲ್ಲಿ ಬಂದ್ವಿ. ನಮ್ಗೆ ಅರೌಂಡ್ 650-700 ರುಪೀಸ್ ಆಗಿದೆ. ತಿರ್ಗಾ ಚೋಪ್ಟಾನಲ್ಲಿ 2 ಡೇಸ್ ನಾವು ಸ್ಟೇ ಮಾಡಿದ್ವಿ. ತಿರ್ಗಾ ನಮಗೆ 1000 ರುಪೀಸು ಸ್ಟೇ ಚಾರ್ಜ್ ಆಯಿತು. ತಿರ್ಗಾ ನಾವು ಡೈರೆಕ್ಟ್ ಚೋಪ್ಟಾಯಿಂದ ಹರಿದ್ವಾರ್ಗೆ ನಮಗೆ ಬಸ್ ಸಿಕ್ತು. 600 ರುಪೀಸಿಂದ 700 ರುಪೀಸ್ ಸಿಕ್ಕಿದೆ ನಮಗೆ. ಇಷ್ಟು ನಮಗೆ ಟೋಟಲ್ಲು ಸ್ಟೇಗೆ ಮತ್ತು ಟ್ರಾವೆಲ್ಗೆ ಬಿದ್ದಿದೆ. ಟೋಟಲ್ 4 ಡೇಸ್ಗೆ ಫುಡ್ಡು ನಮಗೆ 2,500 ರುಪೀಸ್ ಖರ್ಚಾಗಿದೆ. ಟೋಟಲ್ 5,500 ರುಪೀಸ್ ಈ ಬಜೆಟ್ ಆಗಿದೆ ನಮ್ಮದು.